ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಮಾರ್ಚ್ 21ರಿಂದ 25ರವರೆಗೆ ನಡೆಯಲಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಶ್ರೀ ಮದ್ದೂರಮ್ಮ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ಪಾಪಣ್ಣ ತಿಳಿಸಿದರು. ದೇವಾಲಯದ ಆವರಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, 106 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಹುಸ್ಕೂರಿನ ಮದ್ದೂರಮ್ಮ ಜಾತ್ರೆಯು ಮಾರ್ಚ್ 21ರಿಂದ 5 ದಿನಗಳವರೆಗೆ ನಡೆಯಲಿದೆ. ಜಾತ್ರೆಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಲಿದ್ದು, ಎಲ್ಲವನ್ನೂ ಸುಸೂತ್ರವಾಗಿ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ ಎಂದರು. ಮಾರ್ಚ್ 21ರಂದು ಶ್ರೀ ಮದ್ದೂರಮ್ಮ ದೇವಿಗೆ ದೀಪದ ಆರತಿ, ಮಾರ್ಚ್ 22ರಂದು ಮಕ್ಕಳ ಶಿಡಿ ಮತ್ತು ಸಂಜೆ ತೇರು, ಮಾರ್ಚ್ 23ರಂದು ಮಕ್ಕಳ ಶಿಡಿ, ರಾತ್ರಿ ಪಲ್ಲಕ್ಕಿ, ಕರಗ ಉತ್ಸವ ಹಾಗೂ ಮಾರ್ಚ್ 25ರಂದು ಶ್ರೀ ಮದ್ದೂರಮ್ಮ ದೇವಿಗೆ ಮಹಾಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ಇರಲಿದೆ ಎಂದು ಅವರು ಮಾಹಿತಿ ನೀಡಿದರು. ಜಾತ್ರಾ ಮಹೋತ್ಸವಕ್ಕೆ ಶಾಸಕ ಶಿವಣ್ಣ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಡಾಕ್ಟರ್ ಮಂಜುನಾಥ್, ಮಾಜಿ ಸಂಸದ ಡಿಕೆ ಸುರೇಶ್, ಪುಟ್ಟಣ್ಣ, ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ, ಗೋಪಿನಾಥ್ ರೆಡ್ಡಿ, ಕುಪೇಂದ್ರ ರೆಡ್ಡಿ, ದಯಾನಂದ ರೆಡ್ಡಿ, ಸಿಆರ್ ಮನೋಹರ್ ಸೇರಿದಂತೆ ಹಲವು ಮಂದಿ ಗಣ್ಯರು ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಹುಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚೆಲುವರಾಜು ಮಾತನಾಡಿ, ಹುಸ್ಕೂರಿನ ಮದ್ದೂರಮ್ಮ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಆಚರಿಸುವ ಸಂಬಂಧ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ದೊಡ್ಡನಾಗಮಂಗಲ, ರಾಮಸಾಗರ, ನಾರಾಯಣಘಟ್ಟ, ಹಿಲ್ಲಲ್ಲಿಗೆ, ಸಿಂಗೇನ, ಅಗ್ರಹಾರ, ಕಗ್ಗಲೀಪುರ, ಸೂಲಿಕುಂಟೆ, ರಾಯಸಂದ್ರ, ಕೊಡತಿ, ಚೊಕ್ಕಸಂದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಕುರ್ಜಗಳು ಆಗಮಿಸುವ ಮೂಲಕ ಜಾತ್ರೆಗೆ ವಿಶೇಷ ಮೆರುಗನ್ನು ನೀಡಲಿವೆ ಎಂದು ತಿಳಿಸಿದರು. ಜಾತ್ರಾ ಮಹೋತ್ಸವವನ್ನು ಶಾಂತಿಯುತವಾಗಿ ನಡೆಸುವ ಸಂಬಂಧ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 250ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳ ಸುಗಮ ಸಂಚಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಯಲ್ಲಪ್ಪ, ಚಿನ್ನಪ್ಪ, ವೈ ಚಿಕ್ಕ ಹಾಗಡೆ, ಚೆಲುವರಾಜು, ರಾಜಣ್ಣ, ಪ್ರಕಾಶ್, ಮರಿಯಪ್ಪ, ಮುನಿರಾಜು, ಮನೋಹರ್, ಭೂಷಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಎಲ್ಲ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ, ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಲಿಕ್ಕೆ ದೇವಿಯ ಪ್ರೇರಣೆ ಆಗಿರೋದ್ರಿಂದ ಏನು ದಿನಾಂಕ 21 ಶುಕ್ರವಾರದಿಂದ 25 ಮಂಗಳವಾರದವರೆಗೂ ಈ ಜಾತ್ರಾ ಒಂದು ಕಾರ್ಯಕ್ರಮಗಳು ನಡೀತಿದ್ದಾವೆ. ಶುಕ್ರವಾರ ಸುಮಾರು 101 ಗ್ರಾಮಗಳಿಂದ ದೇವಿಗೆ ಬೆಲ್ಲದ ಆರತಿಗಳನ್ನು ಬೆಳಗೋದ್ರ ಮುಖೇನ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಮಕ್ಕಳ ಶಿಡಿ ಕಾರ್ಯಕ್ರಮ ಇರ್ತದೆ. ಸಂಜೆ ದೊಡ್ಡನಾಮಂಗಲ, ರಾಯಸಂದ್ರ, ಲಕ್ಷ್ಮೀನಾರಾಯಣಪುರ, ಗಟ್ಟಳ್ಳಿ ಮತ್ತು ಸಂಜೀವನಗರ, ಕೊಡತಿ ಈ 6 ಗ್ರಾಮಗಳಿಂದ ತೇರುಗಳು ಏನು ಈ ವಿಶ್ವವಿಖ್ಯಾತವಾಗಿ ಏನು ಇವತ್ತು ನಮ್ಮ ಒಂದು ಜಾತ್ರೆಗೆ ಮೆರುಗನ್ನ ನೀಡ್ತಾ ಬಂದಿದೆ ಅಂತ ಹೇಳಿದ್ರೆ, ಈ ತೇರುಗಳದೇ ಒಂದು ಮಹತ್ವ ನಿಮ್ಗೆಲ್ಲ ಗೊತ್ತಿರಂಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಈ ತರ ಒಂದು ತೇರುಗಳು ರಥೋತ್ಸವ ನಡೆಯೋದಿಲ್ಲ. ಅದರಿಂದ ಶನಿವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಮತ್ತೆ ಭಾನುವಾರ ಮಧ್ಯಾಹ್ನ ಮತ್ತೆ ಮಕ್ಕಳ ಶಿಡಿ ಇರ್ತದೆ. ಸಂಜೆ ಸುಮಾರು 53 ಪಲ್ಲಕ್ಕಿಗಳು ಉತ್ಸವ ಇರ್ತದೆ. ಮತ್ತೆ ದ್ರೌಪದಿ ಕರಗ ಕೂಡ ರಾತ್ರಿ ಇರ್ತದೆ. ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ದೇವಿಯ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿಯನ್ನು ಮುಖೇನವಾಗಿ ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನು ನಾವು ಪ್ರತಿ ವರ್ಷದಂತೆ ಬರೋ ಒಂದು ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿಯ ವತಿಯಿಂದ ಎಲ್ಲ ಕೂಡ ನಾವೊಂದು ಏರ್ಪಾಡುಗಳನ್ನು ಮಾಡ್ಕೊಂಡಿದ್ದೇವೆ. ಏನು ಮುಖ್ಯವಾಗಿ ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ಮತ್ತು ಊಟದ ವ್ಯವಸ್ಥೆ ಮತ್ತು ನೈರ್ಮಲ್ಯ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀರಿ. ಮತ್ತು ಬರೋ ಜನಗಳಿಗೆ
BMTC ಸಾರಿಗೆ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಯಾವುದೇ ಕೂಡ ಅಹಿತ ಘಟನೆ ನಡೀಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯವರು ಸಹಕರಿಸಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಭಕ್ತರು ಸಕಾಲಕ್ಕೆ ಆಗಮಿಸಿ ದೇವ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿ ಕೊಡ್ತಾ ಇದ್ದಾರೆ. ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿ ವರ್ಷದ ಈ ವರ್ಷ ಕೂಡ ನಾವು ಇದು ಮಾಡ್ತೀವಿ. ಈ ವರ್ಷ ಹೊಸದಾಗಿ ಗಟ್ಟಳ್ಳಿ ಒಂದು ರಥೋತ್ಸವನ ಕಟ್ತಾ ಇದ್ದಾರೆ. ಯಾಕಂದ್ರೆ ಈ ತಾಯಿಗೆ ತವರು ಮನೆ ಗಟ್ಟಳ್ಳಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಹಿರಿಯರು. ಅದರಿಂದ ಮೊದಲು 101 ತೇರು ಬರ್ತಾ ಇತ್ತಂತೆ, ನಾವು ಕಂಡಿಲ್ಲ. ನಾವು ಈಗ ರೈಲ್ವೆ ಟ್ರ್ಯಾಕ್ ಮತ್ತೆ ಈ ಹೈಟೆನ್ಷನ್ ವೈರ್ಗಳು, ರಸ್ತೆಗಳು ಮತ್ತು ಎಲ್ಲ ಸಿಟಿ ಡೆವಲಪ್ ಆದಂಗೆ ಸಹಜ ಎಲ್ಲ ಊರುಗಳಲ್ಲಿ ಕೂಡ ನಿಂತೋಗ್ಬಿಟ್ಟು ಈಗ 12 ಬರ್ತಾ ಇತ್ತು. ಈಗ ನೋಡಿ ರೈಲ್ವೆ ಹೈಟೆನ್ಷನ್ ಅದು ಪವರ್ ಲೈನ್ ಬಂದ್ಮೇಲೆ ಅದು ಕೂಡ ಆ ಕಡೆ 6 ಬರ್ತಾರೆ ಈ ಕಡೆ ತೇರುಗಳು. ಈಗ ಆದ್ರೂ ಕೂಡ ಕೊಡ್ತಿಯವರು ಈಗ ಅಲ್ಲಿಂದ ಕಟ್ಕೊಂಡ್ ಬಂದು ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಅದು ಒಬ್ರು ಮಾತ್ರ. ಮಿಕ್ಕಿದ್ದು ಇನ್ನು 5 ತೇರುಗಳು ಈ ಗ್ರಾಮಕ್ಕೆ ಆಗಮಿಸಿದೆ. ಬರುವ ಭಕ್ತಾದಿಗಳಿಗೆ ಈಗ ಜಾಸ್ತಿ ಜನ ಭಕ್ತಾದಿಗಳು ಬರ್ತಾರೆ ಸರ್. ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಕುರ್ಚಿಗಳು ಬರೋದಕ್ಕೆ ವ್ಯವಸ್ಥೆ ರೋಡ್ ಇಲ್ಲ. ಈಗ ಅದಕ್ಕೋಸ್ಕರನೇ ಪಾರ್ಕಿಂಗ್ ವ್ಯವಸ್ಥೆ ನಾವು ಅಲ್ಲಿ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಆಲ್ರೆಡಿ ರಸ್ತೆ ಏನು ಇವತ್ತು ತೆರಳು ಬರೋ ಮಾರ್ಗಗಳಲ್ಲಿ ಶಾಸಕರು ಎಲ್ಲರಿಗೂ ಕೂಡ ಮನೆ ಕರೆಸಿಬಿಟ್ಟು PWರಿಗೆ ಮತ್ತು RDB ಅವರಿಗೆ ಕರೆಸಿ ರಸ್ತೆಗಳನ್ನೆಲ್ಲ ಸರಿ ಮಾಡಬೇಕು, ಗುಂಡಿ ಮುಚ್ಚ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಮನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಗಳನ್ನು ನಡೀತಾ ಇದೆ ಬರೋ ಭಕ್ತಾದಿಗಳಿಗೆ. ಯಾವ ರೀತಿ ಸರ್ ಬರೋ ಭಕ್ತಾದಿ ಎಲ್ಲರಿಗೂ ಕೂಡ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಎಷ್ಟು ಜನ ಬಂದ್ರು ಕೂಡ ಅಷ್ಟು ಜನಕ್ಕೆ ಕೂಡ ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಕುರ್ಚಿಗಳು ಹೈಟ್ ಏನಾದ್ರು ಲಿಮಿಟ್ ಮಾಡಿದ್ರು? ಹೌದು ಸರ್, ಲಿಮಿಟ್ ಮಾಡಿದಿರಿ. ಯಾಕಂತ ಹೇಳಿದ್ರೆ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದೆ ಅದ್ರ ಪ್ರಕಾರ ಅವ್ರಿಗೂ ನಾವು ಕರೆಸಿ ಮೊನ್ನೆ ಪೂರ್ವ ಸಭೆ ಮಾಡಿ ಅವ್ರಿಗೆಲ್ಲ ತಿಳಿಸಿದ್ದೀರಿ. ಯಾಕಂತ ಹೇಳಿದ್ರೆ ಯಾವುದೇ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು. ಎಲ್ಲರೂ ಕೂಡ ಭಕ್ತಿ ಎಷ್ಟು ಮುಖ್ಯನೋ ಜನಗಳ ಒಂದು ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಅಲ್ವಾ. ಅದರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಅವ್ರ ಹತ್ರ ಹೇಳಿದ್ದೀವಿ. 100% ನಾವೆಲ್ಲ ಕರೆಸಿ ಎಲ್ರಿಗೂ ಕೂಡ ಅವ್ರನ್ನ ಎಲ್ಲಾ ತೇರು ಕಟ್ಟೋ ಒಂದು ಊರಿನ ಗ್ರಾಮಸ್ಥರ ಹಿರಿಯರನ್ನೆಲ್ಲ ಕರೆಸ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಈಗ ಸೇಫ್ಟಿ ಮುಖ್ಯ ಆ ವಿಚಾರವಾಗಿ ನೋಡಿ ಯಾವುದೇ ಕೂಡ ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ತಿಳಿಸಿದ್ದೀವಿ. ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದಿರಿ. ಅದೇ ರೀತಿ ನೈರ್ಮಲ್ಯವನ್ನ ಕಾಪಾಡಲಿಕ್ಕೆ ನಾವು ಸುಮಾರು ಒಂದು ಮೊಬೈಲ್ ಟಾಯ್ಲೆಟ್ಗಳನ್ನ ಸುಮಾರು ಒಂದು 6 ಕಡೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಅಂಗಡಿಗಳೆಲ್ಲ ಅಕ್ಕಪಕ್ಕ ಜೋಡಿಸ್ತಾನೆಲ್ಲ ರೋಡ್ ಜಾಸ್ತಿ ಆಗುತ್ತೆ. ಈ ಬಾರಿ ಯಾವ ತರ ಇಲ್ಲ, ಅಂಗಡಿಗಳಿಗೆಲ್ಲ ವ್ಯವಸ್ಥಿತವಾಗಿ ನಾವು ಏನಾಗ್ತದೆ ಸಹಜವಾಗಿ ಎಲ್ಲ ಬಂದಾಗ ಎಲ್ಲ ಏನಾಗ್ತದೆ ದಿನೇ ಜನ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ವ್ಯಾಪಾರಸ್ಥರು ಕೂಡ ಬರ್ತದೆ. ಯಾಕಂತ ಹೇಳಿದ್ರೆ ಈಗ ನಾವು ಈ ಜಾತ್ರಾ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಬದುಕಬೇಕು. ಅಂಗಡಿ ವ್ಯಾಪಾರಿಗಳು ಬದುಕಬೇಕು, ಮಧ್ಯಮ ಬದುಕಬೇಕು. ನೀವು ಮನೆ ಸಹಜ ನೋಡಿದ್ದೀರಿ, ಈ ಮಹಾಕುಂಭ ನಡೀತಲ್ಲ, ಅಲ್ಲಿ ನಾನು ಕೂಡ ಹೋಗಿದ್ದೆ. ಹೋದಾಗ ಸಹಜವಾಗಿ ಏನೆಲ್ಲ ಭಕ್ತರಿಗೆ ಏನಾಗ್ತದೆ ವ್ಯವಸ್ಥೆಗಳು ಇಷ್ಟೆಲ್ಲ ಮಾಡಕ್ ಸಾಧ್ಯತೆ ಅವರ ನಂಬಿಕೆ. ಈ ಒಂದು ಜಾತ್ರೆಗಳು ಇವೆಲ್ಲ ನಡೆಯೋದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸೇರಿದಾಗ ನಮ್ಮಲ್ಲಿರೋದು ಎಲ್ರಿಗೂ ಹಂಚಲಿ ಅನ್ನೋ ಉದ್ದೇಶದಲ್ಲೇ ಈ ಜಾತ್ರಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿರೋದು. ಈ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು, ಮತ್ತೆ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತೆ ಸ್ಥಳೀಯ ಸಂಸದಂತ ಮಂಜುನಾಥ್ ಸರ್ ಅವರು, ಮತ್ತೆ ಸ್ಥಳೀಯ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣ ಅವರು, ಮಾಜಿ ಸಂಸದಂತ DK ಸುರೇಶ್ ರವರು, ಮಾಜಿ ಮಂತ್ರಿಗಳಾದಂಥ ಎನ್ ನಾರಾಯಣಸ್ವಾಮಿ ಅವರು, ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂಥ ಪಾಪಣ್ಣವರು ನಮ್ಮ ಮಧುರಮ್ಮ ದೇವಿ ಜಾತ್ರೆಯ ವಿಶೇಷತೆಗಳನ್ನು ವಿವರವಾಗಿ ನಿಮ್ಮ ಮುಂದೆ ತಿಳಿಸಿದ್ದಾರೆ. ಅದೇ ರೀತಿ ಏನು ಆ ಕಾಲದಿಂದನೂ ಏನು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು, ಈ ವರ್ಷನೂ ಅದೇ ರೀತಿ ಮಧುರಮ್ಮನ ಜಾತ್ರೆ ನೆರವೇರಲಿದ್ದು ಏನು 21ರಿಂದ 25ರವರೆಗೆ ಏನೇನು ಕಾರ್ಯಕ್ರಮಗಳು, ಯಾವ್ಯಾವ ರೀತಿ ಭಕ್ತಾದಿಗಳ ಒಂದು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ನಮ್ಮ ಪಾಪಣ್ಣವರು ಈಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. 21ರಂದು ಶ್ರೀ ಮಧುರಮ್ಮ ದೇವಿಯ ದೀಪೋತ್ಸವಗಳಿರುತ್ತೆ. 22ರಂದು ತೇರುಗಳ ಆಗಮನ, 23ರಂದು
ಪಲ್ಲಕ್ಕಿ ಉತ್ಸವ ಮತ್ತು ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರುತ್ತೆ. ಆಮೇಲೆ ಮಂಗಳವಾರ ದಿನ ತೇರುಗಳ ನಿರ್ಗಮನ, ಅಲ್ಲಿಗೆ ಮದ್ದೂರಮ್ಮ ದೇವಿ ಜಾತ್ರೆಯ ಅಂತ್ಯವಾಗುತ್ತೆ. ಏನು ಈ ಮದ್ದೂರಮ್ಮ ದೇವಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಏನು ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯ ನೀರಿನ ಆಗಿರ್ಬೋದು, ಸ್ವಚ್ಛತೆಯಿಂದ ಇರ್ಬೋದು, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೈರ್ಮಲ್ಯ ವ್ಯವಸ್ಥೆಗಳು, ಪಂಚಾಯತಿ ಕಡೆಯಿಂದ ಏನು ಆಗ್ತಾ ಇದ್ದಾವೋ ಅದನ್ನು ಪಂಚಾಯತಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ. ಹಾಗೂ ಮದ್ದೂರಮ್ಮ ದೇವಿ ಸಮಿತಿ ಕಡೆಯಿಂದ ಏನು ಎಲ್ಲ ಜವಾಬ್ದಾರಿಗಳು ವಹಿಸ್ಕೋಬೇಕು ಸಮಿತಿ ವಹಿಸ್ಕೊಳ್ತಾ ಇದೆ. ಹಾಗೂ ಮುಜರಾಯಿ ಇಲಾಖೆಯಿಂದ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದು ಮುಜರಾಯಿ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಗ ಪೊಲೀಸ್ ಇಲಾಖೆ ವತಿಯಿಂದ ಏನು ಜನಗಳ ಒಂದು ಹಿತದೃಷ್ಟಿಯಿಂದ ಏನು ಕಾನೂನಿನ ಸುವ್ಯವಸ್ಥೆಯಲ್ಲಿ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಏನು ಎಲ್ಲ ಭದ್ರತೆಗಳು ಬೇಕೋ ಎಲ್ಲ ರೀತಿ ಭದ್ರತೆಗಳನ್ನು ಒದಗಿಸ್ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾತ್ರೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವೈದ್ಯಾಧಿಕಾರಿಗಳು ಎಲ್ಲಾನು ಎಲ್ಲ ವ್ಯವಸ್ಥಿತವಾಗಿ ಈ ಬಾರಿ ಜಾತ್ರೆ ನೆರವೇರಲಿದೆ. ಯಾವುದೇ ಇದುವಾದಂಥ ಒಂದು ಸಾರ್ವಜನಿಕ ರೀತಿಯಲ್ಲಿ ಯಾವುದು ಒಂದು ಲೋಪದೋಷಗಳು ಆಗದ ರೀತಿಯಲ್ಲಿ ನಮ್ಮ ಉಸ್ಕೂರಿನ ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಈ ಜಾತ್ರೆಯನ್ನು ಒಟ್ಟಾಗಿ ಸೇರಿ ಮದ್ದೂರಮ್ಮ ಜಾತ್ರೆಯನ್ನು ನೆರವೇರಿಸಿ ಮದ್ದೂರಮ್ಮ ದೇವಿ ಜಾತ್ರೆಯಿಂದ ಎಲ್ಲಾ ಭಕ್ತಾದಿಗಳಿಗೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ನಮ್ಮ ಉಸ್ಕೂರಿಗೆ, ಇಡೀ ಈ ಮದ್ದೂರಮ್ಮ ದೇವಿಯ ಭಕ್ತಾದಿಗಳು ಎಲ್ಲೆಲ್ಲಿ ಯಾರ್ಯಾರು ಬಂದು ಈ ಮದ್ದೂರಮ್ಮ ದೇವಿಯಲ್ಲಿ ಹರಕೆಯನ್ನು ಹೊತ್ಕೊಂತಾರೋ ಅವ್ರಿಗೆಲ್ಲರೂ ಮದ್ದೂರಮ್ಮ ದೇವಿ ಒಳ್ಳೇದಾಗ್ಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇಡೀ ನಮ್ಮ ಮದ್ದೂರಮ್ಮ ದೇವಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಒಳ್ಳೇದಾಗಿ ಶುಭ ಸಿಗಲಿ ಅಂತ ನಾನು ಅಂಗವಾಗಿ ಈ ದಿನ ಈ ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ದಾರೆ ನಮ್ಮ ಮದ್ದೂರಮ್ಮ ದೇವಿಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮದ್ದೂರಮ್ಮನವರ ಒಂದು ಜಾತ್ರೆಯ ವಿಶೇಷತೆಯನ್ನು ಎಲ್ಲ ಈಗ ನಮ್ಮ ಸ್ನೇಹಿತರಿಬ್ಬರು ಹೇಳಿದ್ದಾರೆ. ಮೇನ್ 21ನೇ ತಾರೀಕು ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ. 21ನೇ ತಾರೀಕು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ದೀಪೋತ್ಸವನ್ನ ಬೆಳಗ್ಗೆಯಿಂದನೇ ಆಚರಣೆ ಮಾಡ್ತಾರೆ. ಅವತ್ತಿನ ಬೆಳಗ್ಗೆ ನಮ್ಮ ಊರಿನ ದೀಪೋತ್ಸವ ಬೆಳಗ್ಗೆ ಬಂದು ಇಲ್ಲಿ ಮದ್ದೂರಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಆಮೇಲೆ 22ನೇ ತಾರೀಕು ಈ ಸುತ್ತಮುತ್ತಲಿನ ಗ್ರಾಮಗಳಿಂದ ನಮಗೆ ತೇರುಗಳ ಆಗಮನ ಆಗ್ತದೆ. ಈ ಮುಂಚೆ ನಮಗೆ ರೈಲ್ವೆ ಟ್ರ್ಯಾಕ್ ಬರೋದಕ್ಕೆ ಮುಂಚೆ ಒಂದು ಇನ್ನೂ 4 ರಥಗಳು ನಮಗೆ ಬರ್ತಾ ಇತ್ತು. ಈಗ ಅದು ಅಡಚಣೆಯಿಂದ ಬರ್ತಾರೆ, ಅವ್ರು ಬಂದು ಪಾಪ ರೈಲ್ವೆ ಟ್ರ್ಯಾಕಿಂದ ಆ ಕಡೆನೇ ನಿಲ್ಲಿಸ್ತಾರೆ. ಅದು ಅವ್ರಿಗೂ ಪಾಪ ಬೇಸರ. ಇಲ್ಲಿ ತನಕ ಬಂದಿದ್ದೀವಿ, ನಾವು ಅಮ್ಮನ ಒಂದು ಸನ್ನಿಧಿಗೆ ಬರಲಿಲ್ಲ ಅನ್ನೋದು. ಆ ಅಮ್ಮನ ಭರವಸೆಗೆ ಅವ್ರಿಗೆ ಒಂದು ದಾರಿ ಕೊಟ್ಟು ಇಲ್ಲಿ ಆ ಅಮ್ಮನ ಸನ್ನಿಧಿಗೆ ಬರೋ ಥರ ಮಾಡಲಿ ಅಂತ ನಾವು ಆ ಅಮ್ಮನ ಹತ್ರ ಒಂದು ಅವ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ 23ನೇ ತಾರೀಕು ಇಲ್ಲಿ ನಮ್ಮ ಮದ್ದೂರಮ್ಮನವರ ಸುತ್ತಮುತ್ತಲಿನ ಹಳ್ಳಿಯಿಂದ ಒಂದು 50 ಪಲ್ಲಕ್ಕಿಗಳು ಬರ್ತಿದೆ. ನೈಟು ನಮ್ಮ ಧರ್ಮರಾಯ ಕುಲಸ್ಥರಿಂದ ಕರ್ಗವನ್ನು ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಿಂದ ಯಾರ್ಯಾರು ನಮ್ಮ ಇಲ್ಲಿ ಬರ್ತಾರೋ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅಭಿವೃದ್ಧಿ ಸಮಿತಿಯಿಂದ ಮಾಡಿಕೊಂಡಿದ್ದಾರೆ. ಹಾಗೆ ಈಗ ಪೊಲೀಸ್ ಇಲಾಖೆಯಿಂದ ನಮ್ಮ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಸುಮಾರು ಒಂದು 200-250 CCTVಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಒಂದು ಜನಗಳಿಗೆ ಯಾವುದೇ ಒಂದು ತೊಂದರೆ ಇರಲಿ ಅಂತ ಅವರನ್ನು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅದು ಈಗ ಈ ನಮ್ಮ ಆನೇಕಲ್ ತಾಲೂಕಿನಿಂದ ಸುತ್ತಮುತ್ತ ಬೆಂಗಳೂರಿಂದ ಎಲ್ಲ ಬರೋ ಅಮ್ಮನ ಸೇವೆ ಮಾಡೋಕೆ ಬರ್ತಾ ಇರೋ ಎಲ್ಲ ಇವರಿಗೆ ಭಕ್ತಾದಿಯರಿಗೆಲ್ಲ ಮದ್ದೂರಮ್ಮನವರು ಒಳ್ಳೆ ಬುದ್ಧಿ ಕೊಟ್ಟು ಯಾರಿಗೆ ಒಂದು ಅಹಿತಕರ ಘಟನೆ ಆಗದೆ ಹಾಗೆ ಒಂದು ಅಮ್ಮನ ಜಾತ್ರೆಯನ್ನ ಚೆನ್ನಾಗಿ ವಿಜೃಂಭಣೆಯಾಗಿ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ.